ಹುಬ್ಬಳ್ಳಿಯಲ್ಲಿ ರಾಮಭಕ್ತರ ಮೇಲೆ ಕಾಂಗ್ರೆಸ್ ಕೇಸ್ ಹಾಕಿದೆ. ಟಿಪ್ಪು ಸಂಸ್ಕೃತಿ ಆಡಳಿತ ಮರುಸ್ಥಾಪನೆಗೆ ಸರ್ಕಾರ ಹೊರಟಿದೆ. ಹುಬ್ಬಳ್ಳಿಯಲ್ಲಿ ರಾಮಭಕ್ತರ ಮೇಲೆ ಕಾಂಗ್ರೆಸ್ ಸರ್ಕಾರ ಕೇಸ್ ಹಾಕಿದೆ. ಟಿಪ್ಪು ಸಂಸ್ಕೃತಿಯನ್ನ ಆಡಳಿತವನ್ನ ಮರುಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ. ನಾವು ಕರಸೇವೆ ಮಾಡಿದ್ದೇವೆ, ಹಲವರು ಪ್ರಾಣತ್ಯಾಗ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಕರಸೇವಕರನ್ನ ಭಯಭೀತಗೊಳಿಸಲು ಹೊರಟಿದೆ ಅಂತ ಹೇಳಿದ್ದಾರೆ. ದ್ವೇಷದ ರಾಜಕಾರಣಕ್ಕೆ ಸರ್ಕಾರ ಮುಂದೆ ಪ್ರತಿಫಲವನ್ನ ಅನುಭವಿಸಬೇಕಾಗುತ್ತೆ. ಇದೆಲ್ಲಕ್ಕೂ ಕೂಡ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅವರಿಗೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮತ್ತೆ ಶುರು ಮಾಡಿದ್ದಾರೆ. ಭಯಭೀತಿ ಮಾಡೋ ಅಂಥದ್ದಕ್ಕೆ ಹೊರಟಿದೆ. ಸುಮಾರು 20-30 ವರ್ಷ ಆದಮೇಲೆ ಆ ಕೇಸ್ಗಳೆಲ್ಲ ಓಪನ್ ಮಾಡಿ ನಿನ್ನೆ ನಮ್ಮ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ 2 ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಅಂದರೆ ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದಕ್ಕೋಸ್ಕರ ಈ ಶಿಕ್ಷೆ ಅನ್ನೋ ರೀತಿ ಬಿಂಬಿತ ಆಗ್ತಾ ಇದೆ. ಅಂದರೆ ಈಗಲೂ ಕೂಡ ರಾಮ ಮಂದಿರದ ಚಟುವಟಿಕೆ ಶುರುವಾಗಿದೆ. ಎಲ್ಲ ಮನೆಗೆ ಅಕ್ಷತೆ ಕೊಡುವಂಥದ್ದು, ರಾಮ ಪೂಜೆ ಮಾಡುವಂಥದ್ದು. ಮನೆ ಮುಂದೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಮನೆ ಮುಂದೆ ಎಲ್ಲರೂ ಜ್ಯೋತಿಯನ್ನು ದೀಪವನ್ನು ಬೆಳಗಿಸಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಪ್ರಧಾನಮಂತ್ರಿ ಹೇಳಿರೋ ಕಾರ್ಯಕ್ರಮಕ್ಕೆ ಈಗ ಕಾಂಗ್ರೆಸ್ ಅವರು ಮತ್ತೆ ಅದು ಪ್ರಾರಂಭ ಆಗ್ತಾ ಇದೆ ಅಂತೇಳಿ ಕೇಸ್ಗಳನ್ನು ಹಾಕೋ ಮುಖಾಂತರ ಒಂದು ರೀತಿ ಭಯಭೀತ ಕರ್ನಾಟಕವನ್ನು ರಾಮ ಭಕ್ತರ ಮೇಲೆ, ರಾಮ ಅನುಯಾಯಿಗಳ ಮೇಲೆ ಈ ಥರ 30 ವರ್ಷ ಅವರು ಹೋರಾಟ ಮಾಡಿದಾಗ ಅವ್ರಿಗೆ ಒಂದು 25-26 ವರ್ಷ, ಈಗ ಅವ್ರಿಗೆ 65 ವರ್ಷ ಆಗ್ಬಿಟ್ಟಿದೆ. ಅವ್ರನ್ನ ಹಿಡಿದು ಜೈಲಿಗೆ ಕಳಿಸಿರುವಂಥದ್ದು ಕೂಡ ಮಾಧ್ಯಮದಲ್ಲಿ ಪ್ರಕಟ ಆಗಿದೆ. ಅದರಿಂದ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಅದು ಪ್ರತಿಫಲವನ್ನು ನೀವು ಅನುಭವಿಸ್ಬೇಕಾಗ್ತದೆ. ಇದನ್ನು BJP ಹೋರಾಟವಾಗಿ ನಾವು ತೆಗೆದುಕೊಳ್ತೀರಿ. ಯಾಕಂದರೆ ನಾನು ಕೂಡ ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟ ಭಾಗವಹಿಸ್ತಾರೆ. ಹಾಗಾದ್ರೆ ನನ್ನನ್ನು ಬಂಧಿಸ್ತಾರ? ನಿಮ್ಗೆ ಆ ಧೈರ್ಯ ಇದೆಯಾ? ಆ ಧೈರ್ಯ ಇದೆ ನಿಮಗೆ? ಅಮಾಯಕ ರಾಮ ಭಕ್ತರನ್ನು ಯಾಕೆ ಬಂಧಿಸ್ತೀರಾ? ಆ ಥರ ಇದ್ದರೆ ನಾನು ಹೋಗಿದ್ದೀನಿ, ಯಡಿಯೂರಪ್ಪನವರು ಹೋಗಿದ್ದರು. ನಿಮ್ಗೆ ಧೈರ್ಯ ಇದೆ ಆ ಥರ ಬಂಧಿಸೋವಂಥದ್ದಕ್ಕೆ? ಪಾಪ ಕಾರ್ಯಕರ್ತರ ಮೇಲೆ, ರಾಮ ಭಕ್ತರ ಮೇಲೆ ಈ ಥರ ಏಕಾಏಕಿ ಅದು 30 ವರ್ಷ ಆದಮೇಲೆ ಪ್ರಕರಣಗಳನ್ನು ಹುಡುಕಿ ಕೆದಕಿ ತೆಗೆಯುವಂಥದ್ದು ಅವಶ್ಯಕತೆ ಏನಿದೆ? ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ ಸರ್ಕಾರಕ್ಕೆ.